ಹಾಯ್ ಫ್ರೆಂಡ್ಸ್, ಇವತ್ತು ನಾವೆಲ್ಲ ನೇತ್ರಾಣಿ ಹೋಗ್ತಾ ಇದ್ದೇವೆ. ಕಾರ್ ಮಾಡಿ ಬಾವ ಡ್ರೈವ್ ಮಾಡ್ತಾ ಇದ್ದಾರೆ. ಹೋಗುದಾ? ನೇತ್ರಾಣಿ ಗುಡ್ಡಕ್ಕೂ ಹೋಗುದಲ್ಲ? ಹೋಗುವಲ್ಲ? ಹಾಯ್ ಫ್ರೆಂಡ್ಸ್, ನಾವು ಡೈರೆಕ್ಟಾಗಿ ಫೈನಲಿ ರೀಚ್ ಆಗಿದ್ದೇವೆ ಅಳವೆಕೋಡಿ ಬಂದರಲ್ಲಿ. ಹಾಗೆ ಹೋಗುವಂಥ ಬೋಟ್ ಎಲ್ಲ ರೆಡಿಯಾಗಿ ನಿಂತಿದೆ. ನಾವು ಬೋಟಲ್ಲಿ ಬಂದು ಕೂತಿದ್ದೇವೆ. ಈಗ ಅಕ್ಕಪಕ್ಕದಲ್ಲೆಲ್ಲ ಹೋಗಲಿಕ್ಕೆ ಎಲ್ಲರೂ ಫುಲ್ ಖುಷಿಯಾಗಿದ್ದಾರೆ. ಹಾಗೆ ಒಂದು ಬೋಟ್ ಹೋಗ್ತಾ ಇದ್ದೆ ಆ ಕಡೆಗೆ. ಇದು ನಾವಿರುವಂಥ ಬೋಟ್ ಹೆಸರು ಬಂದು ಚಕ್ರವರ್ತಿ ಅಂತ. ಜನರು ತಮ್ಮ ಸೇವೆಯನ್ನು ನೇತ್ರಾಣಿ ಗುಡ್ಡದಲ್ಲಿ ಅಲ್ಲಿ ಪೂಜೆಗೆ ಕೊಡಬೇಕು ಅಂತ ಹೇಳಿ ಒಬ್ಬೊಬ್ಬರಾಗಿ ಬಂದು ಹಣ್ಣುಕಾಯಿ ಎಲ್ಲ ಬರ್ತಾ ಇದ್ದಾರೆ. ಸೊ ಜನ ಬರೋವರೆಗೂ ಇವರ ಬೋಟ್ನವರು ವೆಯ್ಟ್ ಮಾಡ್ತಾ ಇದ್ದಾರೆ, ನೋಡ್ಬೋದು. ಇಲ್ಲಿ ಒಂದು ಖುಷಿ ವಿಚಾರ ಅಂತ ಹೇಳಿದರೆ, ಈ ಬೋಟ್ನವರು ನೇತ್ರಾಣಿಯಲ್ಲಿ ದೇವಸ್ಥಾನಕ್ಕೆ ಹೋಗುವ ಜನರಿಗೆ ಅವರ ಬೋಟ್ ವತಿಯಿಂದ ಒಂದು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಒಳ್ಳೆ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇದ್ದಾರೆ. ಅವರೇ ಮಾಡ್ತಾ ಇದ್ದಾರೆ, ಯಾರು ಇದು ಮಾಡ್ತಾ ಇಲ್ಲ. ಮತ್ತು ಹಾಗೆ ಪ್ರತಿಯೊಂದು ಬೋಟಲ್ಲಿ ಇದೇ ಥರ ಅಡುಗೆ ರೆಡಿ ಮಾಡ್ತಾರೆ ಬಂದ ಜನಗಳಿಗೆ ಮಧ್ಯಾಹ್ನ ಊಟಕ್ಕೆ ಅಂತ. ಹೋಗಿ ಬರೋದು ಲೇಟ್ ಆಗ್ತದಲ್ಲ, ಅದಕ್ಕೆ ಜನರ ಸೇಫ್ಟಿನೂ ನೋಡಿಕೊಂಡು ಊಟದ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಅವರೇ ನಮ್ಮನ್ನಲ್ಲಿ ಯಾವುದೇ ಖರ್ಚಿಲ್ಲದೆ ಕರ್ಕೊಂಡು ಹೋಗ್ತಾರೆ. ಅವರ ಈ ಒಂದು ನಿಸ್ವಾರ್ಥ ಸೇವೆಗೊಂದು ಧನ್ಯವಾದಗಳು. ತುಂಬ ಹೆಲ್ಪ್ ಮಾಡ್ತಾರೆ. ಯಾಕಂದರೆ ಜನರ ಬಂದವರದ್ದು ಪ್ರತಿಯೊಬ್ಬರದ್ದು ಸೇಫ್ಟಿನೂ ನೋಡ್ತಾರೆ ಮತ್ತು ಊಟದ ವ್ಯವಸ್ಥೆ ಎಲ್ಲದೂ ಮಾಡಿ ಕರ್ಕೊಂಡು ಬರೋವರೆಗೂ ಅವರೇ ಜಾಗೃತಿಯಾಗಿ ಇದು ಮಾಡ್ತಾರೆ. ಸೊ ಅದಕ್ಕೊಂದು ಅವರಿಗೊಂದು ಹ್ಯಾಂಡ್ಸ್ ಆಫ್. ಮುಂದ್ಗಡೆ ಇರುವಂಥ ಬೋಟು ಈಗ ಹೊರಡ್ತಾ ಇದೆ. ಈಗ ನಮ್ಮದೇ ನೆಕ್ಸ್ಟ್ ನಾವೇ ಹೊರಡೋದು. ಆಮೇಲೆ ಮತ್ತೊಂದು ಎಷ್ಟು ಬೋಟು ಬರ್ತದೆ. ಸೊ ಭಾಳ ಖುಷಿ ಆಗ್ತಾ ಉಂಟು, ಫುಲ್ ಎಕ್ಸೈಟ್ಮೆಂಟ್ ಉಂಟು, ಭಾಳ ಮಜಾ ಆಗ್ತಾ ಉಂಟು. ಈ ನೀರು ಮಧ್ಯದಲ್ಲಿ ಹೋಗೋದಂದರೆ ಭಾಳ ರೋಮಾಂಚನ ಆಗ್ತದೆ. ಯಾಕಂದರೆ ಸಣ್ಣ ಪುಟ್ಟ ಬೋಟಲ್ಲ, ದೊಡ್ಡ ಬೋಟು. ಫಿಶಿಂಗ್ ಬೋಟಲ್ಲಿ ಹೋಗೋದಂದ್ರೆ ಅದು ಸಣ್ಣ ವಿಚಾರ ಅಲ್ಲ. ಸೊ ಇವರು ಹೋಗುವ ಹಾಗೆ ನಾನು ವರ್ಷ ಹೋಗ್ತಾ ಇರ್ತಿದ್ದೆ. ಆದರೆ ಈಗ ಒಂದು 2 ಇಯರ್ಸ್ ಆಯಿತು, ಹೋಗ್ಲಿಕ್ಕೆ ಆಗಲಿಲ್ಲ ಆಯಿತು. ಈಗ ಇವತ್ತು ಹೋಗ್ತಾ ಇದ್ದೇವೆ. ಭಾಳ ಖುಷಿ ಆಗ್ತಾ ಉಂಟು. ಮತ್ತೊಂದೇನೆಂದರೆ, ನನಗಿಂತ ಜಾಸ್ತಿ ಖುಷಿ ಕೊಡೋರು ಅಂದರೆ ನನ್ನ ಹೆಂಡತಿ, ಅದು ಬಿಟ್ಟರೆ ನಮ್ಮ ಅಕ್ಕ, ಬಾವ ಮತ್ತು ಮಕ್ಕಳು. ಯಾಕಂದರೆ ಅವರಿಗೆಲ್ಲ ಫಸ್ಟ್ ಟೈಮು ಹೋಗ್ತಾ ಇರೋದು. ಅಮ್ಮನಿಗೆ ಅದನ್ನು ಒಂದು ಸಲ ಕರ್ಕೊಂಡು ಹೋಗಿದ್ದೆ. ಸೊ ಈಗ ಅಮ್ಮನಿಗೆ ಸೆಕೆಂಡ್ ಟೈಮು, ನಂದು 7th ಟೈಮ್ ಇದು. ಸೊ ಈಗಂತೂ ಹೇಳಲಿಕ್ಕಾಗೋದಿಲ್ಲ, ಅಷ್ಟು ಖುಷಿ ಆಗ್ತಾ ಉಂಟು. ಸಮುದ್ರ ಮಧ್ಯೆ ಎಷ್ಟು ತಾಸು ಉಂಟು, ಅಷ್ಟು ತಾಸು ಉಂಟು ಅಂತೆಲ್ಲ ಕೇಳ್ತಾ ಕೂತ್ಕೊಂಡಿದ್ದಾಳೆ. ಸೊ ಭಾಳ ಮಜಾ ಉಂಟು. ಮತ್ತು ಮುಂದನ್ನು ಹೋದ್ಮೇಲೆ ಮತ್ತೆ ನೋಡಬೇಕು ಯಾವ ಥರ ಆಗ್ತದೆ ಅಂತ. ನೋಡಿ, ಸೀವಾಕ್ ಈ ಕಡೆ ಹೋದ. ಸೀವಾಕ್ ಅದು ಡಿವೈಡ್ರ್. ನಾವು ರೋಡಿಗೆ ಮಧ್ಯದಲ್ಲಿ ಡಿವೈಡರ್ ಇಡೋದಲ್ಲ, ಆ ಕಡೆ ಈ ಕಡೆಗೆ.
ನೀವು ಇಲ್ಲಿ ಪಕ್ಕದಲ್ಲಿ ನೋಡ್ತಿರ್ಬೋದು ಸಿ ವಾಕ್ದೆಲ್ಲ ಕಾಣ್ತಾ ಇದೆ. ಹಾಗೆ ಅವರು ನಮಗೆ ಕುಡಿಲಿಕ್ಕೆ ಅಂತ ಹೇಳಿ ನೀರು ಬಾಟಲ್ ತಂದಿಟ್ಟಿದ್ದಾರೆ ಇಲ್ಲಿ. ಈ ಕಡೆ ಲೆಫ್ಟ್ ಸೈಡಿಗೆ ರೈಟ್ ಸೈಡಿಗೆ ಆಯಿತು. ಈಗ ಲೆಫ್ಟ್ ಸೈಡಿಗೆ ನೋಡಿ ಸಿ ವಾಕ್ದು ಎಂಡ್ ಪಾಯಿಂಟ್ ಬರ್ತಾ ಉಂಟು. ಹಾಗೆ ಅಲ್ಲಿ ಮುಂದುಗಡೆ ಕಾಣ್ತಿರುವಂಥದ್ದು ಒಂದು ಗುಡ್ಡ ಇದೆ. ಆ ಗುಡ್ಡದ ಹೆಸರು ಗೊತ್ತಿಲ್ಲ ಅದು, ಬಟ್ ಪಕ್ಕದಲ್ಲಿ ಒಂದು ಲೆಫ್ಟ್ ಸೈಡಿಗೆ ಒಂದು ಗುಡ್ಡ ಇದೆ, ಅದಕ್ಕೆ ಕಾಗೆ ಗುಡ್ಡೆ ಅಂತ ಹೇಳ್ತಾರೆ. ಎಲ್ಲರೂ ಪಕ್ಕದಲ್ಲಿರೋ ಬೋಟು ಯಾಕೆ ಆ ಕಡೆ ಹೋಗ್ತಿದೆ ಅಂತೇಳಿ ಎಲ್ಲರೂ ಟೆನ್ಷನ್ ಆಗ್ತಾ ಇದ್ದಾರೆ. ಸೊ ಇದೊಂದು ಟ್ವಿಸ್ಟ್, ಒಂದು ಸುತ್ತು ಹೊಡೆದು ಮತ್ತು ರಿಟರ್ನ್ ತಗೊಂಡು ಹೋಗೋ ಪ್ಲ್ಯಾನ್ ಇವ್ರದ್ದು ಬೋಟ್ನವ್ರದ್ದು. ಸುತ್ತು ನೋಡಿ ಅಂತ ಹೇಳಿ ಒಂದು ಜಲಕ್ಕೆ. ಈಗ ನಮ್ಮ ಬೋಟನ್ನು ತಿರ್ಗಿಸೋದು ಪ್ಲ್ಯಾನ್ ಮಾಡ್ತಿದ್ದಾರೆ, ಅಲ್ಲಿ ಮಾತಾಡ್ತಿದ್ದಾರೆ. ಸೊ ಒಂದು ಸುತ್ತು ಹೊಡೆಯೋದಾಗ್ತದೆ ಈಗ. ಮಜಾನೇ ಬೇರೆ. ಇದು ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯೆನ್ಸ್ ಈ ಥರ ಮಾಡಿದ್ದು, ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಸೊ ಇದರಲ್ಲಿ ಒಂಥರ ಮಜಾನೇ ಬೇರೆ ಉಂಟು. ಸೊ ಎಲ್ಲರೂ ಹುಡುಗರೆಲ್ಲ ಇಲ್ಲಿ ನಿಂತಿದ್ದಾರೆ. ಒಬ್ಬರಿಗಂತೂ ತಲೆ ಬಿಸಿಯಾಗಿ ಹೋಗೋದು, ವಾಮಿಟ್ ಬರೋ ಮನೆ ಆಗ್ತಾ ಉಂಟು. ಮೇಲೆ ಕೈ ಇಟ್ಕೊಂಡು ಇನ್ನೇ ಲಾಂಗ್ ಇರೋದ್ರಿಂದ ವಿಡಿಯೋ ಲೆಂತಿ ಆಗ್ತದೆ ಅಂತ ಹೇಳಿ ವಿಡಿಯೋನ 2 ಪಾರ್ಟ್ ಮಾಡ್ತಾ ಇದ್ದೇವೆ. ಸೊ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಇದರ ಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.